ಮೊದಲಿಗೆ ಇದರ ಡೆಫಿನಿಷನ್ ನೋಡೋದಾದರೆ, ಎ ಕಂಪೌಂಡ್ ಈಸ್ ಎ ಮಾಲಿಕ್ಯೂಲ್ ದಟ್ ಕಂಟೇನ್ಸ್ ಅಟ್ಲೀಸ್ಟ್ 2 ಡಿಫ್ರೆಂಟ್ ಎಲಿಮೆಂಟ್ಸ್. ಅಂದರೆ ಯಾವ ಅಣುಗಳು 2 ಅಥವಾ ಹೆಚ್ಚು ಧಾತುಗಳಿಂದ ಮಾಡಲ್ಪಟ್ಟಿದ್ದರೆ ಅದನ್ನು ಸಂಯುಕ್ತ ವಸ್ತು ಅಂತ ಕರಿತೀವಿ. ಓಕೆ, ಹಾಗಾದರೆ ಫಸ್ಟ್ ಅಣುಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೇವೆ, ದಟ್ ಈಸ್ ನೀರಿನ ಅಣು, ದಟ್ ಈಸ್ H2O, CaO ಕ್ಯಾಲ್ಶಿಯಂ ಆಕ್ಸೈಡ್, N2 ಮೀನ್ಸ್ ನೈಟ್ರೋಜನ್, O3 ಮೀನ್ಸ್ ಓಝೋನ್. ಇವುಗಳಲ್ಲಿ ಯಾವ ಅಣು 2 ಅಥವಾ ಹೆಚ್ಚು ಮೂಲ ವಸ್ತುಗಳಿಂದ ಕೂಡಿದೆ? ದಟ್ ಈಸ್ H2O ಮತ್ತು CaO. H2Oನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎನ್ನುವಂತಹ 2 ಮೂಲ ವಸ್ತುಗಳಿದ್ದಾವೆ. CaOನಲ್ಲಿ ಕ್ಯಾಲ್ಶಿಯಂ ಮತ್ತು ಆಕ್ಸಿಜನ್ ಎನ್ನುವಂತಹ 2 ಮೂಲ ವಸ್ತುಗಳಿದ್ದಾವೆ. ಸೊ ಹೀಗಾಗಿ H2O ಮತ್ತು CaO ಈ ಎರಡನ್ನ ಸಂಯುಕ್ತ ವಸ್ತುಗಳು ಅಂತ ಕರಿತೀವಿ. ಇನ್ನು N2ನಲ್ಲಿ ಒಂದೇ ಥರದ ಮೂಲ ವಸ್ತು ಇದೆ, ದಟ್ ಈಸ್ ನೈಟ್ರೋಜನ್, ಮತ್ತು O3ನಲ್ಲಿ ಒಂದೇ ಥರದ ಮೂಲ ವಸ್ತು ಇದೆ, ದಟ್ ಈಸ್ ಆಕ್ಸಿಜನ್. ಸೊ ಹೀಗಾಗಿ N2 ಮತ್ತು O3 ಇವೆರಡು ಸಂಯುಕ್ತ ವಸ್ತುಗಳಲ್ಲ. ಅಂದರೆ ಸಂಯುಕ್ತ ವಸ್ತುವಿನಲ್ಲಿ 2 ಮೂಲ ವಸ್ತುಗಳು ಕಂಪಲ್ಸರಿಯಾಗಿ ಬೇರೆ ಬೇರೆ ಆಗಿರಬೇಕು. ಓಕೆ, ಈಗ ಕನ್ಕ್ಲೂಷನ್ಗೆ ಬರೋದಾದರೆ, ಆಲ್ ಕಂಪೌಂಡ್ಸ್ ಆರ್ ಮಾಲಿಕ್ಯೂಲ್ಸ್ ಬಟ್ ನಾಟ್ ಆಲ್ ಮಾಲಿಕ್ಯೂಲ್ಸ್ ಆರ್ ಕಂಪೌಂಡ್ಸ್. ಅಂದರೆ ಎಲ್ಲ ಸಂಯುಕ್ತ ವಸ್ತುಗಳು ಅಣುಗಳಾಗಿರುತ್ತೆ, ಆದರೆ ಎಲ್ಲ ಅಣುಗಳು ಸಂಯುಕ್ತ ವಸ್ತುಗಳಾಗಿರುವುದಿಲ್ಲ. ಓಕೆ, ಈಗ 2 ಬೇರೆ ಬೇರೆ ಮೂಲ ವಸ್ತುಗಳು ಕೂಡಿಕೊಂಡಾಗ ಒಂದು ಸಂಯುಕ್ತ ವಸ್ತುವಾಗಿ ಪರಿವರ್ತನೆ ಆಗುತ್ತದೆ. ಹೀಗೆ ಪರಿವರ್ತನೆಯಾದಂತಹ ಸಂಯುಕ್ತ ವಸ್ತುವಿನಲ್ಲಿರುವಂತಹ ಧಾತುಗಳು ತಮ್ಮ ಹಳೆಯ ಗುಣಲಕ್ಷಣಗಳನ್ನು ಕಳೆದುಕೊಂಡು ಹೊಸ ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತದೆ. ಉದಾಹರಣೆ NaCl ಅಂದರೆ ಸೋಡಿಯಂ ಕ್ಲೋರೈಡ್ ಅಥವಾ ಅಡಿಗೆ ಉಪ್ಪು. ಈ NaCl ಸೋಡಿಯಂ ಮತ್ತು ಕ್ಲೋರಿನ್ ಎನ್ನುವಂತಹ 2 ಧಾತುವಿನಿಂದ ಉಂಟಾದ ಸಂಯುಕ್ತ ವಸ್ತು. ಆದರೆ ಸೋಡಿಯಂ ಮತ್ತು ಕ್ಲೋರಿನ್ ಇವೆರಡು ವಿಷಯುಕ್ತವಾದಂಥ ವಸ್ತು. ಆದರೆ ಇವೆರಡು ಕೂಡಿಕೊಂಡು ಉಂಟಾದಂಥ ಸಂಯುಕ್ತ ವಸ್ತುವಿನಲ್ಲಿ ವಿಷದ ಅಂಶ ಇರುವುದಿಲ್ಲ. ಈ ಉಪ್ಪು ವಿಷ ಪದಾರ್ಥ ಅಲ್ಲ. ಅದೇ ರೀತಿ ಆಮ್ಲಜನಕ ಮತ್ತು ಹೈಡ್ರೋಜನ್ ಅನಿಲ ಬೆಂಕಿಯಲ್ಲಿ ಉರಿಯುತ್ತದೆ. ಆದರೆ ಆಮ್ಲಜನಕ ಮತ್ತು ಹೈಡ್ರೋಜನ್ 2 ಕೂಡಿಕೊಂಡಾಗ ಉತ್ಪತ್ತಿಯಾದಂಥ ನೀರು ಎನ್ನುವಂಥ ಸಂಯುಕ್ತ ವಸ್ತು ಬೆಂಕಿಯಲ್ಲಿ ಉರಿಯೋದಿಲ್ಲ. ಅದೇ ರೀತಿ ನೀರಿನಲ್ಲಿ ಹೈಡ್ರೋಜನ್ ಇದೆ ಮತ್ತು ಆಕ್ಸಿಜನ್ ಇದೆ ಅಂದ ಮಾತ್ರಕ್ಕೆ ನಾವು ನೀರಿನಲ್ಲಿ ಉಸಿರಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಸಂಯುಕ್ತ ವಸ್ತುವಿನಲ್ಲಿ ಧಾತುಗಳು ತಮ್ಮ ಹಳೆಯ ಗುಣಲಕ್ಷಣಗಳನ್ನು ಕಳೆದುಕೊಳ್ಳುತ್ತೆ ಮತ್ತು ಹೊಸ ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತೆ. ಓಕೆ, ಇನ್ನು ಈ ಸಂಯುಕ್ತ ವಸ್ತುವಿನಲ್ಲಿರುವಂತಹ ಮೂಲ ವಸ್ತುಗಳು ರಾಸಾಯನಿಕವಾಗಿ ಕೂಡಿಕೊಂಡಿರುವುದರಿಂದ ಇವುಗಳನ್ನು ನಾವು ಸುಲಭವಾಗಿ ವಿಭಜಿಸುವುದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆ ನೀರಿನಲ್ಲಿರುವಂತಹ ಜಲಜನಕ ಮತ್ತು ಆಮ್ಲಜನಕವನ್ನು ಸುಲಭವಾಗಿ ವಿಭಜಿಸುವುದಕ್ಕೆ ಸಾಧ್ಯ ಇಲ್ಲ. ಕೇವಲ ಎಲೆಕ್ಟ್ರೋಲೈಸಿಸ್ನ ಮೂಲಕ ಅಷ್ಟೇ ವಿಭಜಿಸಬಹುದು. ಸೊ ಈ ಸಂಯುಕ್ತ ವಸ್ತುವಿನ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ